ಹಾಯ್ ನಮಸ್ಕಾರ. ಇದು ಜೂನ್ 19ರ ಕರೆಂಟ್ ಅಫೇರ್ಸ್ ವಿಡಿಯೋ. ಈಗ ಓಪನ್ ಔಟ್ ಆಗ್ತಾ ಇದ್ದಾರೆ. ಇದರಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಆದ ಟಾಪಿಕ್ಗಳಿವೆ. ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸ್ಟಾರ್ಟ್ಅಪ್ ಜಿನೋಮ್ ಸಂಸ್ಥೆಯ ವರದಿಯಲ್ಲಿ ಉಲ್ಲೇಖ. ಎಐ ಆವಿಷ್ಕಾರ ಬೆಂಗಳೂರಿಗೆ 2ನೇ ಸ್ಥಾನ. ನವೋದ್ಯಮಗಳ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಆವಿಷ್ಕರಿಸುವಲ್ಲಿ ಇಡೀ ಏಷ್ಯಾದಲ್ಲೇ ಬೆಂಗಳೂರು 2ನೇ ಸ್ಥಾನ ಗಳಿಸಿದೆ. ನವೋದ್ಯಮ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 40 ರಾಷ್ಟ್ರಗಳ ಪಟ್ಟಿಯಲ್ಲಿ ನಗರವು 15ನೇ ಸ್ಥಾನ ಪಡೆದಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು, ನೋಡ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ, ಭಾರತದ ಆಹಾರ ಉತ್ಪನ್ನ ವಿದೇಶಗಳಲ್ಲಿ ಗಳಲ್ಲೇಕೆ ನಿಷೇಧ. ಐರೋಪ್ಯ ಒಕ್ಕೂಟ, ಜಪಾನ್, ಚೀನಾವು ಭಾರತದ ಕೆಲವು ಉತ್ಪನ್ನಗಳನ್ನು ತಿರಸ್ಕರಿಸಿವೆ. ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಭಾರತದಲ್ಲಿ ಬೆಳೆದಂತಹ ಹಣ್ಣು, ತರಕಾರಿ, ದವಸ ಧಾನ್ಯಗಳು ಒಂದಿಷ್ಟಕ್ಕೆ ತಿರಸ್ಕಾರ ಇದೆ. ಯಾಕೆ ಅನ್ನೋದನ್ನು ಸ್ವಲ್ಪ ಕೇಂದ್ರ ಸರ್ಕಾರ ಏನ್ ಹೇಳಿದೆ ಅಂತ ನೋಡೋದಾದ್ರೆ, ಆಹಾರ ಉತ್ಪನ್ನಗಳಲ್ಲಿ ಕೀಟನಾಶಕ ಪ್ರಮಾಣದ ಮೇಲೆ ನಿಗಾ ಇಡಲು ಮತ್ತು ವಿಷಕಾರಿ ಅಂಶದ ಪ್ರಮಾಣ ಎಷ್ಟಿದೆ ಎಂಬುದನ್ನು ಪತ್ತೆ ಹಚ್ಚಲು 2005ರಿಂದ 26ರಿಂದಲೂ ರಾಷ್ಟ್ರೀಯ ಮಟ್ಟದಲ್ಲಿ ಕೀಟನಾಶಕದ ಉಳಿಕೆ ಅಂಶದ ಮೇಲ್ವಿಚಾರಣೆ MPRNL ಕಾರ್ಯಕ್ರಮ ಜಾರಿಯಲ್ಲಿದೆ. ನಮ್ಮ ದೇಶದಲ್ಲಿ ಆಹಾರ ಉತ್ಪನ್ನಗಳಲ್ಲಿ ಕೀಟನಾಶಕಗಳನ್ನ ಬಳಕೆ ಮಾಡಲಿಕ್ಕೆ ಒಂದಿಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತಾ ಹೋಗ್ತಾರೆ. ಅದಿಷ್ಟು ಈಗ ಡೀಟೇಲ್ಸ್ ಅನ್ನ ನೀಡಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗಿ ಒಂದಿಷ್ಟು ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗ್ಬೋದು. ಕೀಟನಾಶಕ ಅಂಶಗಳ ಉಳಿಕೆ ಪ್ರಮಾಣವನ್ನು ಪರೀಕ್ಷಿಸುವುದಕ್ಕಾಗಿ FSSAI ಹಲವು ಕ್ರಮಗಳನ್ನು ಕೈಗೊಂಡಿದೆ. ಈ ಪರೀಕ್ಷೆ ಮಾಡುವ ಸಾಮರ್ಥ್ಯವಿರುವ FSSAI ಅಧಿಸೂಚಿತ 159 ಪ್ರಯೋಗಾಲಯಗಳು ದೇಶದಲ್ಲಿವೆ. ಹೆಚ್ಚುವರಿಯಾಗಿ ದೇಶದ 35 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆಹಾರ ಉತ್ಪನ್ನಗಳ ಪರೀಕ್ಷೆಗಾಗಿ ಸಂಚಾರಿ ಪರೀಕ್ಷಾ ಪ್ರಯೋಗಾಲಯಗಳನ್ನು ನಿಯೋಜಿಸಲಾಗಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು, ನಿಮ್ಗೆ ನೋಡಿಟ್ಕೊಳ್ಳಿ, ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಟೀಕಾಕಾರರು ಮೂರ್ಖರು. ಈಗ ಶಾಂತಿ ಒಪ್ಪಂದಕ್ಕೆ ಟ್ರಂಪ್ ಪೆಜೆಶ್ಕಿಯಾನ್ ಸಹಿ. ಇದು ಯಾವುದು ಅಂದ್ರೆ, ಈಗ ನಿಮ್ಗೆಲ್ಲರಿಗೂ ಖಂಡಿತವಾಗ್ಲೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಇರಾನ್ ಮತ್ತೆ USA ಯುದ್ಧ. ಆದ್ರೆ ಇದು ನೋಡಿ, ಐತಿಹಾಸಿಕ ಇಸ್ಲಾಮಾಬಾದ್ ಒಪ್ಪಂದಕ್ಕೆ ಅಮೆರಿಕ ಮತ್ತು ಇರಾನ್ ಸಹಿ ಹಾಕಿವೆ ಎಂದು ಘೋಷಿಸಲು ನನಗೆ ಹೆಮ್ಮೆ ಎನಿಸುತ್ತಿದೆ ಎಂದು ಶಾಂತಿ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಿದ್ದ ಪಾಕಿಸ್ತಾನದ ಅಧ್ಯಕ್ಷ ಶಹಬಾಜ್ ಶರೀಫ್ ತಿಳಿಸಿದ್ದಾರೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ, ನಿಮ್ಗೆ ಬೇಕಾಗ್ಬೋದು. ಏನಂದ್ರೆ, ಇಸ್ಲಾಮಾಬಾದ್ ಒಪ್ಪಂದ ಯಾವುದರ ನಡುವೆ ನಡೀತು ಮತ್ತೆ ಏನಕ್ಕಾಗಿ ನಡೀತು ಅನ್ನೋದನ್ನ ಸ್ವಲ್ಪ ತಿಳಿದುಕೊಳ್ಳಿ, ಬೇಕಾಗ್ಬೋದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಟೆಲಿಗ್ರಾಮ್ ಮೇಲಿನ ನಿರ್ಬಂಧ ಪ್ರಶ್ನಿಸಿದ ಹೈಕೋರ್ಟ್. ತೀರ್ಪು ಕಾಯ್ದಿರಿಸಿದ ಪೀಠ. ಜನರ ಹಕ್ಕು ಹೇಗೆ ಮುಟ್ಟುಗೊಳಿಸಿದರೆ, ಕೆಲವರು ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂಬ ಕಾರಣಕ್ಕೆ ಮೆಸೇಜಿಂಗ್ ಆಪ್ ನ 15 ಕೋಟಿ ಬಳಕೆದಾರರ ಹಕ್ಕುಗಳನ್ನು ಹೇಗೆ ಮುಟ್ಟುಗೊಳಿಸಿವೆ ಎಂದು ಪ್ರಶ್ನಿಸಿದೆ. ಏನಂದ್ರೆ, ನೀಟ್ ಪೇಪರ್ ಲೀಕ್ ಆಗಿತ್ತು, ಅದಕ್ಕೆ ಮೇನ್ ಸೋರ್ಸ್ ಆಗಿ ಟೆಲಿಗ್ರಾಮ್ ಅನ್ನ ಯೂಸ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನೀಟ್ ಎಕ್ಸಾಮ್ ಮುಗಿಯೋ ತನಕ ಟೆಲಿಗ್ರಾಮ್ ಅನ್ನ ಬ್ಯಾನ್ ಮಾಡಿದ್ರು ಇಂಡಿಯಾದಲ್ಲಿ ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ಒಂದಿಷ್ಟು ಕೇಸ್ಗಳು ನಡೀತಾ ಇತ್ತು ಕೋರ್ಟ್ ಅಲ್ಲಿ. ಕೋರ್ಟ್ ಇದೊಂದು ಕ್ವಶನ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಕೇಳಿದೆ. ಹಾಗೆ ಇದಕ್ಕಿಂತ ಹೆಚ್ಚಿನದಾಗಿ ನಿಮ್ಗೆ ಇಂಪಾರ್ಟೆಂಟ್ ಆಗೋದು ಏನಂದ್ರೆ, ನೀಟ್ ಪರೀಕ್ಷೆ ಸಲುವಾಗಿ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದ ಅಪ್ಲಿಕೇಶನ್ ಯಾವುದು ಅಂತ ನಿಮ್ಗೆ ಕೇಳಬಹುದು. ಅದು ಸ್ವಲ್ಪ ನೆನಪಿಟ್ಕೊಳ್ಳಿ, ಟೆಲಿಗ್ರಾಮ್ ಅನ್ನೋದನ್ನ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ಗೆ ತೆರೆ. ದಿನಿಧಿ ರಾಷ್ಟ್ರೀಯ ದಾಖಲೆ. ಕರ್ನಾಟಕದ ತಂಡಕ್ಕೆ ಸಮಗ್ರ ಪ್ರಶಸ್ತಿ. ಕರ್ನಾಟಕ ತಂಡವು ಅಹಮದಾಬಾದ್ನಲ್ಲಿ ಗುರುವಾರ ಮುಕ್ತಾಯಗೊಂಡ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಈಜಿನಲ್ಲಿ ಪವರ್ ಹೌಸ್ ಆಗಿರುವ ಕರ್ನಾಟಕದ ಬಾಲಕರ ತಂಡವು 4 ಚಿನ್ನ, 3 ಬೆಳ್ಳಿ ಪದಕ ಮತ್ತು 2 ಕಂಚಿನ ಪದಕ ಗೆದ್ದರೆ, ಬಾಲಕಿಯರ ತಂಡವು 5 ಸ್ವರ್ಣ, 3 ರಜತ ಮತ್ತು 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಒಟ್ಟಾರೆಯಾಗಿ 10 ಚಿನ್ನ, ತಲಾ 6 ಬೆಳ್ಳಿ ಮತ್ತು ಕಂಚಿನ ಪದಕ ತನ್ನದಾಗಿಸಿಕೊಂಡಿತು. ಇದು ಸ್ವಲ್ಪ ನೆನಪಿರ್ಲಿ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಾಗಿದ್ವು. ವಿಡಿಯೋಲಿ ಸ್ವಲ್ಪ ಡಿಲೇ ಆಗ್ತಿದೆ, ಅದು ಇನ್ನು ಮುಂದೆ ಹಾಗಾಗಲ್ಲ. ಆದಷ್ಟು ಪ್ರಯತ್ನದಲ್ಲಿ ಡೈಲಿ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್. ಆದಷ್ಟು ವಿಡಿಯೋವನ್ನ ಬೇರೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ, ಮತ್ತೆ ಚಾನಲ್ ಬಗ್ಗೆ ಸ್ವಲ್ಪ ಅವರಿಗೆ ತಿಳಿಸ್ಕೊಡಿ.